ರಾಜಧಾನಿಯ ಹಾಟ್ಸ್ಪಾಟ್ ಜನರನ್ನ ಸೂಜಿಗಲ್ಲಿನಂತೆ ಸೆಳೀತಾ ಇದ್ದ ಪ್ರತಿಷ್ಠಿತ ಮಂತ್ರಿ ಮಾಲ್ ಬಂದ್ ಆಗಿದೆ. ನಿನ್ನೆ ಮಾಲ್ನ ಹಿಂಬದಿ ಗೋಡೆ ಕುಸಿದ ಪರಿಣಾಮ ಮಂತ್ರಿ ಮಾಲ್ ಬಂದ್ ಆಗಿದೆ. ಅಷ್ಟಕ್ಕೂ ಗೋಡೆ ಕುಸಿತಕ್ಕೆ ಕಾರಣ ಏನು ಅಂತ ಈ ಸ್ಟೋರಿಯಲ್ಲಿ ನೋಡಿ ಗೊತ್ತಾಗುತ್ತೆ. ಗೋಡೆ ಕುಸಿದು ಗಡಗಡ ನಡಗಿದ ಶಾಪಿಂಗ್ ಮಾಲ್. ಅನಿರ್ದಿಷ್ಟಾವಧಿಗೆ ಬಂದ್ ಆಯ್ತು ಮಂತ್ರಿ ಮಾಲ್. ಎಸ್, ಮಂತ್ರಿ ಮಾಲ್ಗೆ ಹೋಗಿದ್ದವರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಎದ್ದೋ ಬಿದ್ನೋ ಅಂತ ಓಡಿ ಬಂದ್ರು. ಕಾರಣ ಮಾಲ್ನ ಗೋಡೆ ಕುಸಿದು ಬಿದ್ದಿತ್ತು. ಹಿಂಭಾಗದ 2 ಹಾಗೂ 3ನೇ ಅಂತಸ್ತಿನ ಗೋಡೆ ಕುಸಿದು 2 ಸಿಬ್ಬಂದಿಗೆ ಗಾಯಗಳಾಗಿದ್ದು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕಳಪೆ ಗುಣಮಟ್ಟದ ಮರಳು ಬಳಕೆ ಆರೋಪ. ವರದಿ ಬಳಿಕ ಸೂಕ್ತ ಕ್ರಮ ಎಂದ ಮೇಯರ್. ಕಳಪೆ ಗುಣಮಟ್ಟದ ಪಿಲ್ಲರ್ ಮರಳು ಬಳಸಿ ಮಾಲ್ ಕಟ್ಟಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಮೇಯರ್ ಪದ್ಮಾವತಿ, ಉಪಮೇಯರ್ ಆನಂದ್ ಹಾಗೂ ಬಿಬಿಎಂಪಿ ಕಮಿಷನರ್ ಸ್ಥಳ ಪರಿಶೀಲನೆ ನಡೆಸಿದರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಂತ್ರಿ ಮಾಲ್ ಅನಿರ್ದಿಷ್ಟಾವಧಿ ಕಾಲ ಬಂದ್ ಮಾಡಲು ಆದೇಶಿಸಲಾಗಿದೆ. ಗೋಡೆ ಕುಸಿತಕ್ಕೆ ಕಾರಣ ವರದಿ ಬಂದ ಬಳಿಕ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಮೇಯರ್ ಹಾಗೂ ಕಮಿಷನರ್ ತಿಳಿಸಿದ್ರು. ಒಂದು ಎಕ್ಸ್ಟೆನ್ಷನ್ ಪೋರ್ಷನ್ ಏನಿದೆ, ಒಂದು ಸೈಡ್ ವಾಲ್ ಫುಲ್ಲು ಕೂಡ ಕೊಲಾಪ್ಸ್ ಆಗಿದೆ. ಆಮೇಲೆ ಮತ್ತೆ ಎಲ್ಲ ಕೂಡ ಬಿಟ್ಕೊಂಡು ಬರ್ತಾ ಇದೆ. ಸೊ ಇದು ಕಂಡೀಷನು ಒಂದು ಅವ್ಯವಸ್ಥೆನಲ್ಲೇ ಇದೆ. ಸೊ ಟೋಟಲಿ ಇದನ್ನು ಒಂದು ತನಿಖೆಗೆ ಆದೇಶ ಮಾಡಿ ಕಂಡೀಷನ್ ಆಫ್ ದ ಬಿಲ್ಡಿಂಗ್ ಅಂತ ರೀಪೋರ್ಟ್ ತರಿಸ್ಕೊಂಡು ಮುಂದಿನ ದಿನದಲ್ಲಿ ಕ್ರಮ ತಗೋಬೇಕಾಗಿ ಬರುತ್ತೆ. ಮತ್ತು ಇದರಲ್ಲಿ ಪಕ್ಕದಲ್ಲಿ ಕೂಡ ನೋಡಿದ್ರೆ ಬಿರುಕು ಬೀಳ್ತಾ ಇದೆ. ಸೊ ಹಾಗಾಗಿ ಇದು ಬಹಳ ತೊಂದರೆ ಪರಿಸ್ಥಿತಿನಲ್ಲಿ ಇದೆ. ಸೊ ತನಿಖೆ ತೆಗೆದುಕೊಂಡು ವರದಿ ಬಂದಿದೆ.